ಹಾಯ್ ನನ್ನೆಲ್ಲ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೆ ಸೆಪ್ಟೆಂಬರ್ 28ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಗ್ರ್ಯಾಂಡ್ ಆಗಿ ಎಲ್ಲ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ, ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ, ಸರಿನಾ? ಈ ಅಪ್ಡೇಟ್ ಬಂದ್ಬಿಟ್ಟು ಊಹಾಪೋಹ ಏನೂ ಅಲ್ಲ. ನಿನ್ನೆಯಿಂದ ಅಂದರೆ ನಿನ್ನೆಯಿಂದ ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ಫುಲ್ಲು ಸುದ್ದಿ ಆಗ್ತಾ ಇದೆ, ಟ್ರೆಂಡ್ ಆಗ್ತಾ ಇದೆ. ತುಂಬ ಸಾರಿ ಆಯಿತಾ ಈ ಕಂಟೆಸ್ಟೆಂಟನ್ನು ಬಿಗ್ ಬಾಸ್ ಮನೆಗೆ ಇನ್ವೈಟ್ ಮಾಡಿದ್ದೂ ಉಂಟು. ಆಯಿತಾ, ಈ ಕಂಟೆಸ್ಟೆಂಟನ್ನು ಪ್ರತಿ ಸೀಸನ್ನಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಟೀಮು ಆಯಿತಾ ಕಲರ್ಸ್ ಕನ್ನಡ ವಾಹಿನಿ ಇನ್ವೈಟ್ ಮಾಡ್ತಾನೇ ಇತ್ತು. ಆದರೆ ಅವರು ನಾನು ಬರಲ್ಲ ಅಂತಲೇ ಇದ್ದರು. ಆದರೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಫುಲ್ ಶಾಕ್ ಆಯಿತು. ನಿನ್ನೆಯಿಂದ ಅದೇ ಸುದ್ದಿ ಫುಲ್ ಶಾಕ್ ಆಯಿತು ನನಗೆ. ಯೂಟ್ಯೂಬಲ್ಲಿ, ಟ್ವಿಟ್ಟರಲ್ಲಿ ಎಲ್ಲ ಕಡೆ ಅದೇ ನ್ಯೂಸು. ಆಗ ನನಗೆ ಗೊತ್ತಿರುವಂತಹ ಕೆಲವೊಬ್ಬರ ಹತ್ರ ಇದ್ರ ಬಗ್ಗೆ ನಾನು ವಿಚಾರಿಸಿದೆ, ಆಯಿತಾ, ಓಕೆನಾ ಇದು ನಿಜನಾ ಅಂತ. ಆಯ್ತು, ಅವಾಗ 100% ನಿಜ ಅಂತ ಹೇಳಿದ್ರು. ಅದಾದಮೇಲೆ ನಾನು ನಿಮ್ಮ ಮುಂದೆ ಈ ವಿಡಿಯೋ ತರ್ತಿದ್ದೀನಿ. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಇವರು ಯಾರಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಅಗ್ನಿಸಾಕ್ಷಿ ಸೀರಿಯಲ್ ನೀವೆಲ್ಲರೂ ನೋಡಿದ್ದೀರ. ಅಗ್ನಿಸಾಕ್ಷಿಯ ಸೀರಿಯಲ್ ಯಾರಿಗೆಲ್ಲ ಇಷ್ಟ ಆಯಿತಾ, ಆ ಹೀರೋ ಇಷ್ಟ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಅಗ್ನಿಸಾಕ್ಷಿಯ ಖ್ಯಾತಿಯ ಹೀರೋ ನಮ್ಮ ವಿಜಯ್ ಸೂರ್ಯ ಅವರು. ಆಯಿತಾ, ವಿಜಯ್ ಸೂರ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ಆಯಿತಾ, ಹ್ಯಾಂಡ್ಸಮ್ ಅಂತಲೇ ಹೇಳ್ಬೋದು. ಹ್ಯಾಂಡ್ಸಮ್ ಹೀರೋ ನಮ್ಮ ವಿಜಯ್ ಸೂರ್ಯ ಅವರು ದೃಷ್ಟಿ ಸೀರಿಯಲಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡ್ತಾ ಇದ್ರು. ನಿಮ್ಮೆಲ್ಲರಿಗೂ ಗೊತ್ತು, ದೃಷ್ಟಿ ಸೀರಿಯಲ್ಲು ತುಂಬ ಚೆನ್ನಾಗೇ ಮೂಡ್ ಬರ್ತಾ ಇತ್ತು. ಕಾರಣ, ಈಗ ಆ ದೃಷ್ಟಿ ಸೀರಿಯಲಲ್ಲಿ ನಮ್ಮ ವಿಜಯ್ ಸೂರ್ಯ ಅವರು ಆಯಿತಾ ಆ್ಯಕ್ಟ್ ಮಾಡ್ತಾ ಇದ್ರು. ಆದರೂ ಕೂಡ ಯಾಕೋ ಆ ಕತೆ ಅಂದರೆ ದೃಷ್ಟಿ ಸೀರಿಯಲ್ನ ಕತೆ ಆಯಿತಾ ಮುಂದೆ ತಗೊಂಡು ಹೋಗೋಕ್ಕೆ ಆ ಒಂದು ಕತೆಯ ಲೈನು ಯಾವ ಕಡೆಗೂ ಕೂಡ ಇಂಟ್ರೆಸ್ಟಿಂಗ್ ಆಗಿಲ್ಲ. ಯಾಕೆಂತಂದರೆ ಏನೋ ದೃಷ್ಟಿ ಬ್ಲ್ಯಾಕ್ ಆಗಿ ಅಂದರೆ ಕಪ್ಪು ಪೇಂಟ್ ಹೊಡ್ಕೊಂಡು ಮುಖದಲ್ಲಿ ಆಯಿತಾ ಆ್ಯಕ್ಟ್ ಮಾಡ್ತಾಯಿದ್ರು. ಇವಾಗ ಅವರು ವೈಟ್ ಆಗಿದ್ದಾರೆ, ಆಯಿತಾ, ಯಾಕೆ ಮುಖಕ್ಕೆ ಬಣ್ಣ ಬಳಕೊಂಡಿದ್ರು ಅದೆಲ್ಲವೂ ರಿವೀಲ್ ಆಯಿತು. ಎಲ್ಲವೂ ಒಂದು ಹಂತಕ್ಕೆ ಬಂದಾಯಿತು ದೃಷ್ಟಿ ಸೀರಿಯಲ್. ಈಗ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಇದೇ 26ನೇ ತಾರೀಕು ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ಶುಕ್ರವಾರ ಸತತ ಆಯಿತಾ 2 ಗಂಟೆಗಳ ಒಂದು ಸೀರಿಯಲ್ನ ನಮ್ಮ ಮುಂದೆ ತರ್ತಾ ಇದೆ. ಅಂದರೆ ಸೆಪ್ಟೆಂಬರ್ 26ಕ್ಕೆ ಆಯಿತಾ ಪ್ರತಿದಿನ 6 ಗಂಟೆಗೆ, 26ನೇ ತಾರೀಕಿಂದ ಪ್ರತಿದಿನ 6 ಗಂಟೆಗೆ ಈ ಒಂದು ಏನು ದೃಷ್ಟಿ ಸೀರಿಯಲ್ ಏನಿದೆ 6 ಗಂಟೆಗೆ ಬಂದು 26ನೇ ತಾರೀಕು ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ದೃಷ್ಟಿ ಸೀರಿಯಲ್ಲು ಆಯಿತಾ ಟೋಟಲ್ ಆಗಿ ಮುಕ್ತಾಯ ಆಗ್ತಾ ಇದೆ, ಎಂಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ಅದಲ್ಲೇ ನಾನು ನಿಮಗೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಆಯಿತಾ ಒಂದೊಂದು ಕಡೆ ಏನಂತ ಆಗ್ತಾ ಇದ್ದಾರಪ್ಪ ಅಂತಂದರೆ ದೃಷ್ಟಿ ಸೀರಿಯಲ್ನಿಂದ ಹೊರಬಂದಂತಹ ವಿಜಯ್ ಸೂರ್ಯ ಅವರು ಅಂತ ಆಗ್ತಾ ಇದ್ದಾರೆ. ದಯವಿಟ್ಟು ಅದು ತಪ್ಪು, ಆ ಥರ ಯಾರೂ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ವಿಜಯ್ ಸೂರ್ಯ ಅವರು ಒಂದು ಸರಿ ಒಪ್ಕೊಂಡಂತಹ ಸೀರಿಯಲ್ನ ಅವರು ಯಾವತ್ತೂ ಕೂಡ ಅರ್ಧಕ್ಕೆ ಬಿಡುವಂತಹ ಮನುಷ್ಯನೇ ಅಲ್ಲ. ಅರ್ಧಕ್ಕೆ ಅವ್ರು ಯಾವತ್ತೂ ಕೂಡ ವಿಜಯ್ ಸೂರ್ಯ ಅವರು ಸೀರಿಯಲ್ನಿಂದ ಹೊರಗಡೆ ಬರೋದೇ ಇಲ್ಲ. ಅವರು ಅದು 3 ವರ್ಷ ಆಗಲಿ 5 ವರ್ಷ ಆಗಲಿ ಅವ್ರು ಯಾವತ್ತೂ ಕೂಡ ವಿಜಯ್ ಸೂರ್ಯ ಅವರು ಸೀರಿಯಲ್ನಿಂದ ಹೊರಗಡೆ ಬರೋದೇ ಇಲ್ಲ. ಅದನ್ನು ನಾವು ಅಗ್ನಿಸಾಕ್ಷಿಯಲ್ಲೇ ನೋಡಿದ್ವಿ. ಸತತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ 5 ವರ್ಷಗಳ ಕಾಲ ಬಂದಂತಹ ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಎಷ್ಟೆಲ್ಲ ತೊಡಕುಗಳು ಬಂದರು. ಆ ಟೈಮಲ್ಲಿ ವಿಜಯ್ ಸೂರ್ಯ ಅವರು ಮೂವಿ ಕೂಡ ಕಮೆಂಟ್ ಆಗಿದ್ರು, ಮೂವಿ ಕೂಡ ಮಾಡಿದರು. ಆದರೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಅಗ್ನಿಸಾಕ್ಷಿ ಸೀರಿಯಲ್ನ ಬಿಡಲಿಲ್ಲ. ಹಾಗಾಗಿ ದೃಷ್ಟಿ ಸೀರಿಯಲಿಂದ ಹೊರಬಂದಿಲ್ಲ ವಿಜಯ್ ಸೂರ್ಯ ಅವರು. ದೃಷ್ಟಿ ಸೀರಿಯಲ್ಲು ಮುಕ್ತಾಯವಾಗ್ತಾ ಇದೆ. ಇದೇ 26ನೇ ತಾರೀಕು ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ದೃಷ್ಟಿ ಸೀರಿಯಲ್ಲು ಮುಕ್ತಾಯ ಆಗ್ತಾ ಇದೆ. ಕಾರಣ ಇಷ್ಟೇ, ಸ್ಲಾಟ್ಸು ಅಂದರೆ ಬಿಗ್ ಬಾಸ್ ಅಂದರೆ 1.5 ಗಂಟೆ ಸ್ಲಾಟ್ಸು. ಸತತವಾಗಿ 2 ಧಾರಾವಾಹಿ ಬರುವಂತಹ ಸಮಯ ಬಿಗ್ ಬಾಸಿಗೆ ಬೇಕು, ಆಯಿತಾ. 2 ಸೀರಿಯಲ್ ಬರುವಂತಹ ಸಮಯ ಬಿಗ್ ಬಾಸಿಗೆ ಬೇಕಾಗಿರೋದ್ರಿಂದಾಗಿ ದೃಷ್ಟಿ ಸೀರಿಯಲ್ಲು ಮತ್ತು ಅದ್ರ ಜೊತೆಗೆ ಇನ್ನೊಂದು ಸೀರಿಯಲ್ ಕೂಡ ಮುಕ್ತಾಯ ಆಗ್ತಿದೆ. ಯಾಕೆಂದರೆ ಬಿಗ್ ಬಾಸ್ ಅಂತಂದರೆ ನೋಡಿ ಸ್ನೇಹಿತರೆ, 9-9:30 ಈ ಟೈಮಲ್ಲಿ ಬಂದ್ರೇ ಬಿಗ್ ಬಾಸ್ನ ನೋಡೋದು. ನೀವು 10 ಗಂಟೆಗೆ ಬಂದರೂ ಬಿಗ್ ಬಾಸ್ ನೋಡಲ್ಲ, ಮಲಗಿರ್ತಾರೆ, ಟಯರ್ಡ್ ಆಗಿರ್ತಾರೆ, ಮಲ್ಕೊಂಡ್ಬಿಡ್ತಾರೆ. 10:30ಗೆ ಬಂದರೂ ಯಾರು ನೋಡಲ್ಲ. ಅದು ಟೈಮೇ 8:30 ಇಲ್ಲ 9 o'clock ಇಲ್ಲ 9:30 ಈ ಟೈಮಲ್ಲೇ ಬಿಗ್ ಬಾಸ್ ಬರಬೇಕು. ಹಾಗಾಗಿ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ದೃಷ್ಟಿ ಸೀರಿಯಲ್ನ ಮುಗಿಸಿದ್ದಾರೆ. ಆದರೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ನಮ್ಮ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ
ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಹ್ಯಾಪಿ ಇದೆ, ಯಾಕೆಂದರೆ ನಮ್ಮ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಿರೋದು ನನಗಂತೂ ತುಂಬ ಖುಷಿ ಇದೆ. ಯಾಕೆಂತಂದರೆ ವಿಜಯ್ ಸೂರ್ಯ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂತ ಹೇಳಿದಾಗಂತೂ ನನಗಂತೂ ತುಂಬ ಹ್ಯಾಪಿ ಇದೆ. ಯಾಕೆಂದರೆ ಸತತವಾಗಿ ಅವ್ರನ್ನ ಒಂದು 4-5 ಸೀಸನ್ನಿಂದನೂ ಕೂಡ ಬಿಗ್ ಬಾಸ್ ಟೀಮು ಅಪ್ರೋಚ್ ಮಾಡ್ತಾನೆ ಇದೆ ವಿಜಯ್ ಸೂರ್ಯ ಅವ್ರನ್ನ ಬಿಗ್ ಬಾಸಿಗೆ ಬನ್ನಿ ಅಂತ. ಬಟ್ ಈಗ ಕಾಲ ಕೂಡ ಬಂದಿದೆ, ನಮ್ಮ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕಂಟೆಸ್ಟೆಂಟ್ ಆಗಿ ನಮ್ಮ ಮುಂದೆ ಬರ್ತಾ ಇದ್ದಾರೆ. ನನಗಂತೂ ತುಂಬ ಸೂಪರ್ ಹ್ಯಾಪಿ ಇದೆ. ಯಾರ್ಯಾರಿಗೆಲ್ಲ ಅಗ್ನಿ ಸಾಕ್ಷಿಯ ವಿಜಯ್ ಸೂರ್ಯ ಯಾರ್ಯಾರಿಗಿಷ್ಟ, ದೃಷ್ಟಿಯ ವಿಜಯ್ ಸೂರ್ಯ ಯಾರ್ಯಾರಿಗಿಷ್ಟ, ಟೋಟಲ್ ಆಗಿ ಹೇಳ್ಬೇಕು ಅಂದರೆ ವಿಜಯ್ ಸೂರ್ಯನ ಯಾರ್ಯಾರೆಲ್ಲ ನೀವು ಇಷ್ಟಪಡ್ತಾ ಇದ್ದೀರಾ ಖಂಡಿತವಾಗ್ಲೂ ಆಯ್ತಾ, ನಾನು ಹೇಳೋದು ಬರ್ತಿರೋದು ಇಷ್ಟೇ ನಿಮಗೆ ಆಯ್ತಾ. ಯಾರ್ಯಾರಿಗೆ ವಿಜಯ್ ಸೂರ್ಯ ಇಷ್ಟ, ಬಿಗ್ ಬಾಸ್ ಅಲ್ಲಿ ನೋಡಬೇಕು ವಿಜಯ್ ಸೂರ್ಯನ ಅಂತ ಅಂದ್ಕೊಂಡಿದ್ರೆ ಕಮೆಂಟ್ ಮಾಡಿ. ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇವತ್ತಲ್ಲ ನಿನ್ನೆಯಿಂದ ಫುಲ್ ಟ್ರೆಂಡಲ್ಲಿದ್ದಾರೆ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತಾರೆ ಅಂತ. ಈಗ ಇದು ಕನ್ಫರ್ಮ್ ವಿಷಯ. ದೃಷ್ಟಿ ಸೀರಿಯಲು ಇದೆ 24ನೇ ತಾರೀಕು ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ನಮ್ಮ ವಿಜಯ್ ಸೂರ್ಯ ಅವರು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅಂತ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ನಾನಂತೂ ತುಂಬ ಹ್ಯಾಪಿ ಆಗಿದ್ದೀನಿ. ಯಾರೆಲ್ಲ ವಿಜಯ್ ಸೂರ್ಯಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಅದಲ್ಲದೆ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ರಿವ್ಯೂ ಬಗ್ಗೆ ಆಗಿರ್ಬೋದು, ಬಿಗ್ ಬಾಸ್ 12ನ ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ಬಿಗ್ ಬಾಸ್ ಬಗ್ಗೆ ಅಪ್ ಟು A to Z ತಿಳ್ಕೋಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್.